ಕೆಂಪುಕೋಟೆಯ ಬಳಿ ನಡೆದಂತಹ ಆತ್ಮಾಹುತಿ ದಾಳಿ ಪ್ರಕರಣ. ಅಮೋನಿಯಂ ನೈಟ್ರೇಟ್ ಫ್ಯೂಯಲ್ ಆಯಿಲ್ ಮತ್ತು ಡಿಟೋನೇಟರ್ ಬಳಸಿ ಸ್ಫೋಟವನ್ನು ನಡೆಸಲಾಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಾಥಮಿಕ ತನಿಖೆಯಲ್ಲಿ ಸ್ಫೋಟದ ಸತ್ಯ ಬಯಲಾಗಿದೆ. ಏನು ಬಳಸಿದ್ದಾರೆ ಅಂತಂದ್ಬಿಟ್ಟು ಸ್ಫೋಟ ಸ್ಥಳದಿಂದ NIA ತಂಡ ಕೆಲವು ವಸ್ತುಗಳನ್ನು ವಶಪಡಿಸಿಕೊಂಡಿತ್ತು. ಅದರಲ್ಲಿ ಗೊತ್ತಾಗಿರ್ತಕ್ಕಂಥ ಅಂಶ ಅಮೋನಿಯಂ ನೈಟ್ರೇಟನ್ನು ಬಳಸಿದ್ದಾರೆ. ಅದಾದ ನಂತರ ಫ್ಯೂಯಲ್ ಆಯಿಲನ್ನು ಬಳಸಿದ್ದಾರೆ ಸ್ಫೋಟಕ್ಕೆ. ಜೊತೆಗೆ ಹಲವಾರು ವಸ್ತುಗಳು ಪತ್ತೆಯಾಗಿರ್ತಕ್ಕಂಥದ್ದು, ಅವುಗಳ ಅವಶೇಷಗಳನ್ನು ಇವರು ತಗೊಂಡೋಗಿದ್ರು. ಡಿಟೋನೇಟರನ್ನು ಬಳಸಿದ್ದಾರೆ ಅಂತ. ಈ ಸ್ಫೋಟಕ್ಕೆ ಬಳಸಿರ್ತಕ್ಕಂಥ ವಸ್ತುಗಳು 3 ಪ್ರಮುಖ ವಸ್ತುಗಳು: ಅಮೋನಿಯಂ ನೈಟ್ರೇಟ್, ಫ್ಯೂಯಲ್ ಆಯಿಲ್ ಮತ್ತು ಡಿಟೋನೇಟರ್. ಇದನ್ನು ಬಳಸಿದ್ದಾರೆ. ಯಾವ ಪರಿಪ್ರಮಾಣದ ಸ್ಫೋಟಕಗಳನ್ನು ಇವರು ಕಾರಲ್ಲಿ ತಂದಿದ್ರು ಅಂತಕ್ಕಂಥದ್ದು ಕೂಡ ಗೊತ್ತಾಗಬೇಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಸ್ಫೋಟ ಹೇಗಾಯಿತು, ಯಾವ ರಾಸಾಯನಿಕಗಳಿಂದ ಆಯಿತು ಅಂತಕ್ಕಂಥದ್ರ ಒಂದು ಕನ್ಕ್ಲೂಷನ್ಗೆ ಬಂದಿದ್ದಾರೆ ತನಿಖೆ ನಡೆಸ್ತಾ ಇರ್ತಕ್ಕಂಥ ತಂಡ ಅಂತ. ನೋಡಿ, ನಿನ್ನೆ ಈ ಸ್ಫೋಟ ಆದ ಬಳಿಕ ಸ್ಥಳಕ್ಕೆ ಬಂದಂಥ FSL ತಂಡ ಅಮೋನಿಯಂ ನೈಟ್ರೇಟ್ ಇಲ್ಲಿ ಅದರ ಕುರುಹುಗಳಿರುವಂಥದ್ದು ಗೊತ್ತಾಗಿರುವಂಥದ್ದು. ಡಿಟೋನೇಟರ್ ಮತ್ತು ಅಮೋನಿಯಂ ನೈಟ್ರೇಟ್ನ ಬಳಸ್ಕೊಂಡು ಈ ಒಂದು ಸ್ಫೋಟದ ತೀವ್ರತೆಯನ್ನು ಹೆಚ್ಚು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ನಿನ್ನೆ FSL ತಂಡ ಪರಿಶೀಲನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಅಮೋನಿಯಂ ನೈಟ್ರೇಟ್ ಇರುವಂತಹ ಕುರುಹುಗಳು ಸಿಕ್ಕಿದ್ವು, ಅದರ ಸ್ಯಾಂಪಲ್ಗಳು ಕೂಡ ಸಿಕ್ಕಿದ್ವು. ಅದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಇವತ್ತು ಗೊತ್ತಾಗ್ತಾ ಇರುವಂಥದ್ದು ಡಿಟೋನೇಟರ್ ಕೂಡ ಇದಕ್ಕೆ ಬಳಕೆಯಾಗಿತ್ತು ಅನ್ನುವಂಥದ್ದು ಕೂಡ ಈಗ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಸೊ ವ್ಯವಸ್ಥಿತವಾಗಿ ಉದ್ದೇಶಪೂರ್ವಕವಾಗಿ ಇದೊಂದು ಸ್ಫೋಟವನ್ನು ಮಾಡುವಂಥ ಉದ್ದೇಶ ಹೊಂದಲಾಗಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದೊಂದು ಮೇಲ್ನೋಟಕ್ಕೆ ಯಾವುದೇ ಆಕಸ್ಮಿಕ ಘಟನೆ ಅಲ್ಲ ಅನ್ನುವಂಥದ್ದು ಕೂಡ ಇದರ ಮೂಲಕ ಸ್ಪಷ್ಟ ಆಗ್ತಾ ಇರುವಂಥದ್ದು. ಇನ್ನಷ್ಟು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಮತ್ತು ಇದನ್ನು ಹೇಗೆ ಸ್ಫೋಟ ಮಾಡಲಾಯಿತು, ಸ್ಫೋಟದ ಮಾದರಿ ಏನು, ಇದಕ್ಕೆ ಬಳಸ್ಕೊಂಡಂಥ ರಾಸಾಯನಿಕಗಳೇನು, ಇದೆಲ್ಲದರ ಬಗ್ಗೆ ಡಿಟೇಲ್ಡ್ ಆಗಿ ಸ್ಟಡಿ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. FSLಗೆ ಕೆಲವೊಂದಿಷ್ಟು ಸ್ಯಾಂಪಲ್ಗಳನ್ನು ಕೂಡ ಕಳಿಸ್ಕೊಡ್ಲಾಗಿದೆ. ಅವುಗಳ ವರದಿಗಳು ಕೂಡ ಇನ್ನೂ ಕೆಲವು ಬರಬೇಕಾಗಿರುವಂಥದ್ದು. ಬಾಕಿ ವರದಿಗಳು ಬಂದ ಬಳಿಕ ಇನ್ನಷ್ಟು ಸ್ಪಷ್ಟತೆ ಸಿಗುತ್ತೆ ಈ ಒಂದು ಸ್ಫೋಟದಲ್ಲಿ ಏನೇನೆಲ್ಲ ಬಳಕೆ ಮಾಡಿಕೊಳ್ಳಲಾಗಿತ್ತು ಅಂತ. ಅರವಿಂದ್.